ಕೇಳ್ಕೊಳ್ತೇವೆ. ಆತ್ಮೀಯ ಎಲ್ಲ ದಾವಣಗೆರೆ ಜಿಲ್ಲಾ ಪತ್ರಕರ್ತ ಮಿತ್ರರೇ, ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮೊಟ್ಟ ಮೊದಲನೇದಾಗಿ ನಾನು ಕೂಡ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಒಂದು ಸ್ವಾಭಿಮಾನದ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದೆ. ಈ ಸ್ವಾಭಿಮಾನದ ಚುನಾವಣೆಯನ್ನು ನಾನು ಏನು ಎದುರಿಸಿದ್ದೇನೆ, ನನ್ನ ಚೊಚ್ಚಲ ಚುನಾವಣೆ. ಈ ಚೊಚ್ಚಲ ಚುನಾವಣೆಯಲ್ಲಿ ನನಗೆ ಸುಮಾರು 18,975 ಸ್ವಾಭಿಮಾನಿ ಮತಗಳು ನನಗೇನು ಸಿಕ್ಕಿದೆ. ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನನ್ನು ಬೆಂಬಲಿಸಿರುವಂತಹ ಸ್ವಾಭಿಮಾನಿ ಮತದಾರರಿಗೆ ಹೃದಯದ ಅಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಸ್ವಾಭಿಮಾನ ಇವತ್ತು ಗೆದ್ದಿದೆ. ಕೇವಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮಾತ್ರ ಅಲ್ಲ, ನನಗಾಗಿ ಪ್ರಾರ್ಥನೆ ಮಾಡಿದ, ನನಗಾಗಿ ಕ್ರೌಡ್ ಫಂಡಿಂಗ್ನಲ್ಲಿ 9.5 ಲಕ್ಷ ರೂಪಾಯಿ ಹಣದ ಸಹಾಯವನ್ನು ಮಾಡಿದ ರಾಜ್ಯದ ಮತ್ತು ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಸ್ವಾಭಿಮಾನಿ ಜನರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎರಡನೇದಾಗಿ, ಈ ಚುನಾವಣೆಯಲ್ಲಿ ಕೆಲವೊಂದು ಅಂಶಗಳನ್ನು ನಾನು ಏನು ಕಂಡುಕೊಂಡಿದ್ದೇನೆ ಅದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಮತ್ತು ರಾಜ್ಯದ ಜನರಿಗೆ ತಿಳಿಯಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ, ಟ್ರೆಡಿಷನಲ್ ಆಗಿ ಸಾಂಪ್ರದಾಯಿಕವಾಗಿ ಇದುವರೆಗೆ ಈ ತಳ ಸಮುದಾಯಗಳ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರ ಮತವನ್ನ ಏನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳಿ ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಪಡ್ಕೊಳ್ತಾ ಬರ್ತಾ ಇದ್ವು, ಅದಕ್ಕೆ ಇವತ್ತು ಒಂದು ಇತಿಶ್ರೀಯನ್ನ ಈ ಚುನಾವಣೆ ಹಾಡಿದೆ, ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ, ಒಂದು ಬ್ರೇಕ್ ಬಿದ್ದಿದೆ ಅಂತ ಹೇಳಿ ನಾನು ಬಣ್ಣಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ, ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕುಟುಂಬದ ಸುಮಾರು 35 ವರ್ಷದ ಪಾರುಪತ್ಯ, ಒಂದೇ ಕುಟುಂಬದಿಂದ ಮಿನಿಸ್ಟರ್, ಪಾರ್ಲಿಮೆಂಟೇರಿಯನ್, MLA ಮತ್ತು ಎಲ್ಲ ಅಧಿಕಾರದ ಏನು ಇದನ್ನ ಸುಖ ಭೋಗಗಳನ್ನು ಅನುಭೋಗಿಸಿಕೊಂಡು ಬಂದಂತಹ ಚುನಾವಣೆಯಲ್ಲಿ, ಒಂದು ಉಪಚುನಾವಣೆಯಲ್ಲಿ ಈ ಬಾರಿ ಪ್ರತಿ ವಾರ್ಡಿಗೆ ಓರ್ವ ಮಿನಿಸ್ಟರ್ ಅನ್ನ ಇನ್ಚಾರ್ಜ್ ಮಾಡಿಕೊಂಡು, ಮಿನಿಸ್ಟರ್ಗಳು ಖಾಲಿಯಾದಾಗ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನ ಕರೆಸಿಕೊಂಡು ಒಂದೊಂದು ಬೂತ್ ಲೆವೆಲ್ಗೂ ಕೂಡ ಇನ್ಚಾರ್ಜ್ ಅನ್ನ ಕೊಟ್ಟು ಹಣಬಲ ಮತ್ತು ಅಧಿಕಾರದ ಬಲ, ಅಧಿಕಾರವನ್ನ ದುರ್ಬಳಕೆ ಕೂಡ ಮಾಡಿಕೊಂಡು ಈ ಚುನಾವಣೆಯನ್ನ ಏನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಇದು ನಿಜವಾದ ಗೆಲುವಲ್ಲ ಎಂಬುದಕ್ಕೆ ಈ ಚುನಾವಣಾ ಫಲಿತಾಂಶದ ವಿನ್ನಿಂಗ್ ಮಾರ್ಜಿನ್ ಅನ್ನ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಇದಕ್ಕಿಂತ ಮುಂಚೆ ಗೆದ್ದು ಬರ್ತಾ ಇದ್ದಂತಹ ಮಾರ್ಜಿನ್ ಮತ್ತು ಈ ಉಪಚುನಾವಣೆಯಲ್ಲಿ ಇವರು ಪಡ್ಕೊಂಡಿರುವಂತಹ ಮಾರ್ಜಿನ್ ಅನ್ನ ಅವಲೋಕನ ಮಾಡಿದ್ರೆ, ಒಂದು ಪೊಲಿಟಿಕಲ್ ಅನಾಲಿಸಿಸ್ಟ್ ಆಗಿ, ಒಂದು ಪೊಲಿಟಿಕಲ್ ಸೈಂಟಿಸ್ಟ್ ಆಗಿ ಹಲವಾರು ಜನರು ತಮ್ಮ ಅಭಿಪ್ರಾಯಗಳನ್ನ ಈಗಾಗಲೇ ಮಾಧ್ಯಮಗಳ ಮುಖಾಂತರ, ಆರ್ಟಿಕಲ್ಗಳ ಮುಖಾಂತರ, ಯೂಟ್ಯೂಬ್ಗಳ ಮುಖಾಂತರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟ ನಿರ್ದೇಶನ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಒಂದು ಬದಲಾವಣೆಯನ್ನ ಬಯಸಿದ್ರು ಎಂಬುದು ಸ್ಪಷ್ಟವಾದ ಸಂದೇಶ ರವಾನೆಯಾಗಿದೆ. ಮೂರನೇ ವಿಚಾರ, ಈ ಚುನಾವಣೆಯಲ್ಲಿ ನಾನು ಕಂಡುಕೊಂಡಂತಹ ವಿಚಾರಗಳಲ್ಲಿ ಪ್ರಮುಖವಾದ ವಿಚಾರ, ಇಲ್ಲಿರುವಂತಹ ಜಿಲ್ಲಾ ಆಡಳಿತದ ಕೆಲವು ಅಧಿಕಾರಿಗಳು ಆಡಳಿತ ಪಕ್ಷದ ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ, ನೂರಾರು ಎಕ್ಸಾಂಪಲ್ ಇದೆ. ಸಿಂಗಲ್ ಎಕ್ಸಾಂಪಲ್ ಏನಂದ್ರೆ, ಚುನಾವಣೆಯ 48 ಅವರ್ಸ್ ಮುಂಚೆ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಹೊರತುಪಡಿಸಿ, ಆ ಕ್ಷೇತ್ರದ ಮತದಾರರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಇರಲಿಕ್ಕೆ ನಮ್ಮ ಚುನಾವಣಾ ನೀತಿ ಸಂಹಿತೆಯಲ್ಲಿ ಅವಕಾಶ ಇಲ್ಲ. ಆದರೆ ಒಂದು ದಿನ ಮುಂಚೆ ಮತ್ತು ಸೇಮ್ ಡೇ ಚುನಾವಣೆ ನಡೆಯುವಂತಹ ದಿನದಲ್ಲೂ ಕೂಡ SS ಮಲ್ಲಿಕಾರ್ಜುನ್ ರವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಪ್ರತಿ ಬೂತ್ ಅಲ್ಲೂ ಕೂಡ ಅವರು ವಿಸಿಟ್ ಮಾಡ್ತಾ ಇದ್ರು. ಇದು ಕ್ಲಿಯರ್ ಆಗಿ, ಇದರ ಬಗ್ಗೆ ROಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ RO ಏನ್ ಹೇಳ್ತಾರಂದ್ರೆ, ಇಲ್ಲಿಯ SP ಏನ್ ಹೇಳ್ತಾರಂದ್ರೆ, ಅವರ ಲೊಕೇಶನ್ ಕಳಿಸ್ಕೊಡಿ ಅಂತ ಹೇಳಿ. ಓರ್ವ ಜಿಲ್ಲಾ ಉಸ್ತುವಾರಿ ಮಂತ್ರಿಯೊಟ್ಟಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ, ಅವರ GPS ಟ್ರ್ಯಾಕ್ ಆಗ್ತದೆ, ಇದನ್ನ ನಾವು ಕಳಿಸ್ಕೊಡ್ಬೇಕಾ SPಗೆ ಎಂಬುದು ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾದ್ರೆ IPS ಮಾಡಿರುವಂತಹ, IAS ಮಾಡಿರುವಂತಹ ಜಿಲ್ಲಾಧಿಕಾರಿಗಳು ಯಾರ ಪರವಾಗಿ ಕೆಲಸ ಮಾಡಿದ್ದಾರೆ? ಇದೊಂದು ಸಂಶಯ, ನನ್ನ ಮಾತಲ್ಲ, ಜನಮಾನಸದಲ್ಲಿ ಚರ್ಚೆಯಲ್ಲಿದೆ. ಒಂದೇ ಎಕ್ಸಾಂಪಲ್ ನಾನು ಹೇಳಿದ್ದು. ಇನ್ನು ಫೈನಲ್ ಡೇ ಇಲ್ಲಿ ನಡೆದಿರುವಂತಹ ಪ್ರಹಸನಗಳು. ಇವತ್ತು ಟೆಕ್ನಾಲಜಿ ಯುಗ. ಒಂದು ಉಪಗ್ರಹದ ಮುಖಾಂತರ ಭೂಮಿಯ ಯಾವುದೇ ಮೂಲೆಯಲ್ಲಿ ಒಂದು ಇರುವೆ ಹೋಗ್ತಾ ಇದ್ರು ಕೂಡ ವಿತಿನ್ ಎ ಫ್ರಿಕ್ಷನ್ ಅದರ ಫೋಟೋ ಕ್ಯಾಪ್ಚರ್ ಮಾಡಿ ಪಿಕ್ಚರ್ ಅನ್ನ ರವಾನೆ ಮಾಡುತ್ತೆ ಭೂಮಿಗೆ ಉಪಗ್ರಹ. 2 ಸ್ಟ್ರಾಂಗ್ ರೂಮಿನ ಕೀಗಳು ಕಾಣೆಯಾಗಿದೆ ಅಂತೇಳಿ, ಮೂರು ಸ್ಟ್ರಾಂಗ್ ರೂಮಿನ ಕೀಗಳು ಕಾಣೆಯಾಗಿದೆ ಅಂತೇಳಿ ಇವರು ಸಬೂಬ್ ಹೇಳ್ತಾರಲ್ಲ, ಇದು ಪ್ರಜಾಪ್ರಭುತ್ವದ ಅಣಕ. ಇದು ಒಂದು ಚುನಾವಣೆ ಮಾತ್ರ ಅಲ್ಲ,
ಇದರಲ್ಲಿ ಬಹಳ ದೊಡ್ಡವಾದಂತಹ ಅವ್ಯವಹಾರ, ಚುನಾವಣಾ ಅಕ್ರಮ ನಡೆದಿದೆ. ನಾನು ಕೇಳ್ತಾ ಇದ್ದೇನೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮತ್ತು ನ್ಯಾಷನಲ್ ಎಲೆಕ್ಷನ್ ಕಮಿಷನ್, ಭಾರತೀಯ ಚುನಾವಣಾ ಆಯೋಗ ಈ ಬಗ್ಗೆ ಕೂಲಂಕುಷವಾದಂತಹ ಒಂದು ಸ್ವತಂತ್ರ ಏಜೆನ್ಸಿ ಮುಖಾಂತರ ತನಿಖೆ ನಡೆಸಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತದ ಏನು ಕುತಂತ್ರ ಮತ್ತು ಅವರ ಎಲ್ಲ ಅಧಿಕಾರದ ಬಲವನ್ನು ಉಪಯೋಗಿಸಿ ಇದನ್ನು ಮಾಡಿದ್ದಾರೆ. ಇದೊಂದು ದೊಡ್ಡ ವ್ಯವಹಾರ. ಒಂದು ವೇಳೆ ಕೀ ಕಳವಾಗಿದೆ ಅಂತ ಇಟ್ಕೊಳ್ಳುವ, ಏನ್ ಮಾಡಬೇಕಾಗಿತ್ತು ಇವರು? ಆಸ್ ಪರ್ ಪ್ರೊಸೀಜರ್ ಕೌಂಟಿಂಗ್ ಅನ್ನ ಸ್ಟಾಪ್ ಮಾಡಬೇಕಾಗಿತ್ತು. ಆ ಕೀಯನ್ನ ಯಾರು ಕಳೆದಿದ್ದಾರೆ ಅವರ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತು. ನಂತರ ಪಬ್ಲಿಕ್ ನೋಟಿಫಿಕೇಶನ್ ಜಾರಿ ಮಾಡಬೇಕಾಗಿತ್ತು. ಎಲ್ಲ ಅಭ್ಯರ್ಥಿಗಳನ್ನ ಕರಿಬೇಕಾಗಿತ್ತು. ಅವರ ಸಮ್ಮುಖದಲ್ಲಿ ಏನ್ ಮಾಡಬೇಕಂತ ತೀರ್ಮಾನ ಮಾಡಬೇಕಾಗಿತ್ತು. ಆಸ್ ಪರ್ ಡೆಮೋಕ್ರೆಟಿಕ್, ಆಸ್ ಪರ್ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದು ಯಾವುದನ್ನು ಮಾಡದಲೆ ಲಾಕ್ ಅನ್ನ ಹೊಡೆಯುವಂತ ಅಧಿಕಾರ ಯಾರು ಕೊಟ್ರು ಇವರಿಗೆ? ಇದೊಂದು ಯಕ್ಷ ಪ್ರಶ್ನೆ. ಓಕೆ, ಲಾಕ್ ಹೊಡೆದ್ರು, ಓಪನ್ ಆಯ್ತು. ವಿಶೇಷವಾಗಿ ಭಾಷಾನಗರ್ ಮತ್ತು ಆಜಾದ್ ನಗರ್ ಅಲ್ಲಿರುವಂತಹ 2-3 ಇವಿಎಂಗಳು ಅದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಪೆಂಡಿಂಗ್ ಬಿಫೋರ್ ಆರ್ ಒ ಅಂತ ಇರ್ತಾರೆ. ನಾನಲ್ಲಿ ಇದ್ದೆ, ಖುದ್ದು ನಾನು ಇದ್ದೆ. ನಾನು ಆರ್ ಒಗೆ ಕೇಳ್ತೇನೆ, ಇದು ಏನು ಈ 280 ಬೂತ್ ಅಲ್ಲಿ ಈ 3-4 ಬೂತ್ ಅನ್ನೇ ಯಾಕೆ ಟೆಕ್ನಿಕಲ್ ಎರರ್ ಆಗಿದೆ, ಬಾಕಿ ಎಲ್ಲೂ ಯಾಕಾಗ್ಲಿಲ್ಲ ಅಂತ ಕೇಳಿದೆ. ಅದು ನಮಗೆ ಗೊತ್ತಿಲ್ಲ. ಆಸ್ ಪರ್ ಎಲೆಕ್ಷನ್ ಕಮಿಷನ್ ಗೈಡ್ ಲೈನ್ ಎಲ್ಲಾ ರಿಸಲ್ಟ್ ಡಿಕ್ಲೇರ್ ಆದ್ಮೇಲೆ, ಅಂದ್ರೆ ಎಲ್ಲಾ ಇವಿಎಂಗಳ ಕೌಂಟಿಂಗ್ ಆದ್ಮೇಲೆ ಲಾಸ್ಟಿಗೆ ನಾವು ಕೌಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದನೇದು ಬೀಗ ಹೊಡೆದಿರುವಂತದ್ದು, ಎರಡನೇದು ಇದೇ 3 ಇವಿಎಂ ಅನ್ನ ಯಾಕೆ ಪೆಂಡಿಂಗ್ ಇಟ್ರು, ಅದು ವಿವಿ ಪ್ಯಾಟ್ ಕೌಂಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಬೀಗ ಯಾರ ಮನೆಯಲ್ಲಿದೆ? ಆ ಬೀಗ ಯಾರ ಜೇಬಿನಲ್ಲಿದೆ? ಆ ಬೀಗವನ್ನ ಯಾರು ಕಳವು ಮಾಡಿದ್ದು? ಒಂದು ವೇಳೆ ಕಳವಾಗುತ್ತಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರ ಕಸ್ಟಡಿಯನ್ನು ಈ ಸ್ಟ್ರಾಂಗ್ ರೂಮಿನ ಕಸ್ಟೋಡಿಯನ್ ಜಿಲ್ಲಾಧಿಕಾರಿ. ಈ ಜಿಲ್ಲಾಧಿಕಾರಿಯಿಂದ ಇಷ್ಟು ದೊಡ್ಡ ಮಿಸ್ಟೇಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕ್ಲಿಯರ್ ಆಗಿ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ನಾನು ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟೆ. ನನಗಾಗ 17,000 ಮತಗಳು ಬಂದಿತ್ತು 16th ರೌಂಡ್ ಕಂಪ್ಲೀಟ್ ಆದ ತಕ್ಷಣ. ನಾನು ಈ 3 ಈಗಲೇ ಓಪನ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಬೇಕಾದ್ರೆ ಇಒ ಹೇಳ್ತಾರೆ, ಆರ್ಒ ಪ್ರಾರಂಭ ದಿನದಿಂದಲೂ ಕೂಡ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ವರ್ತಿಸಿದ್ದಾರೆ. ಒಂದೇ ಎಕ್ಸಾಂಪಲ್ ಹೇಳ್ತೇನೆ, ನನ್ನ ಹತ್ರ 100 ಎಕ್ಸಾಂಪಲ್ಸ್ ಇದೆ. ಆದ್ರೂ ಈ ಅನುಭವವನ್ನ ನಿಮ್ಮ ಪತ್ರಕರ್ತರ ಮುಂದೆ ಹಂಚಿಕೊಳ್ಳುವುದು ನನ್ನ ಕರ್ತವ್ಯ. ನಾನೊಬ್ಬ ಡೆಮೋಕ್ರೆಟಿಕಲ್ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಾಭಿಮಾನಿ ಚುನಾವಣೆಯಲ್ಲಿದ್ದಾಗ ಈ ವಿಚಾರಗಳು ನಿಮಗೆ ಗೊತ್ತು ಮಾಡಿದ್ರೆ ನೀವು ಮುಂದೆ ಇದಕ್ಕೆ ಜಾಗೃತಿ ವಹಿಸ್ತೀರಾ. ಆರ್ಒ ಚೇಂಬರ್ ಅಲ್ಲಿ ಆಲ್ ಪಾರ್ಟಿ ಕ್ಯಾಂಡಿಡೇಟ್ ನ ಮೀಟಿಂಗ್ ಕರೀತಾರೆ. ಯಾವುದೋ ಒಂದು ವಿಚಾರಕ್ಕೆ ಚರ್ಚೆ ನಡೀತಾ ಇರ್ತದೆ. ಯಾರೋ ಒಬ್ಬ ನನ್ನ ಸಹೋದರ, ಅವನು ಕೂಡ ಒಂದು ಅಪೋನೆಂಟ್, ನನ್ನ ಪೊಲಿಟಿಕಲ್ ಅಪೋನೆಂಟ್, ಅವ್ರು ಏನೋ ಒಂದು ವಿಚಾರ ಕೇಳ್ತಾರೆ ಆರ್ಒಗೆ, ಏಕವಚನದಲ್ಲಿ ಮಾತಾಡ್ತಾರೆ. ಆರ್ಒ ಯಾರು ಸರ್ ರಿಟರ್ನಿಂಗ್ ಆಫೀಸರ್ ಅಂತ ಹೇಳಿದ್ರೆ, ಏನ್ ಆಕಾಶದಿಂದ ಇಳಿದು ಬಂದಿದಾರ ಇವರು? ನಮ್ಮ ಪಬ್ಲಿಕ್ ಸರ್ವೆಂಟ್ ಅವರು, ಅವರಿಗೆ ಕೊಟ್ಟಿರುವಂತ ಜವಾಬ್ದಾರಿ, ಯಾರ ಅಧಿಕಾರ ಕೊಟ್ಟು ಇವರು ಏಕವಚನದಲ್ಲಿ ಮಾತಾಡ್ಲಿಕ್ಕೆ? ನಾನು ಅಲ್ಲೇ ಅಬ್ಜೆಕ್ಷನ್ ಮಾಡ್ತೇನೆ. ಆಗ ಅವ್ರು ಕೇಳ್ತಾರೆ, ಇಲ್ಲ ನಾನು ಏಕವಚನ ಮಾತಾಡ್ಲಿಲ್ಲ, ನಾನು ಕನ್ನಡದ ಪಂಡಿತ, ಏಕವಚನ ಯಾವುದು ಬಹುವಚನ ಯಾವುದು ನನಗೂ ಕೂಡ ಏಕವಚನ ಮಾತಾಡ್ಲಿಕ್ಕೆ ಬರ್ತದೆ. ನಾನು ಕೂಡ ನಿಮಗೆ ಏಕವಚನದಲ್ಲಿ ಮಾತಾಡಿದ್ರೆ ನಿಮ್ಮ ರೆಸ್ಪೆಕ್ಟ್ ಏನಿರ್ತದೆ, ನಿಮ್ಮ ಸ್ಥಾನಕ್ಕೆ ಬೆಲೆ ಏನಿರ್ತದೆ ಅಂತ ಕೇಳಬೇಕಾದ್ರೆ ಕರೆಕ್ಷನ್ ಮಾಡ್ಕೊಳ್ತಾರೆ. ಆ ಫಿಕ್ಷನ್ಗೆ ಕರೆಕ್ಷನ್ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿರುವಂತಹ ಈ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿರುವಂತವ್ರು ಎಲ್ಲರನ್ನೂ ಇವರು ಏನು ಗುಲಾಮರಂತ ತಿಳ್ಕೊಂಡಿದ್ದಾರಾ? ಇದು ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳಿಗಿರುವಂತಹ ಹಕ್ಕು ಬೇರೆ ಯಾರಿಗೂ ಇಲ್ಲ. ಅವನು MLA ಆಗಿರಲಿ, DC ಆಗಿರಲಿ, SP ಆಗಿರಲಿ, ಇವರಿಗೆಲ್ಲ ಸರ್ಕಾರದ ಖಜಾನೆಯಿಂದ ಸಂಬಳ ಕೊಡ್ತಾರೆ. ಅವರು ಸರ್ವೆಂಟ್ಸ್, ನಮ್ಮ ಸೇವೆ ಮಾಡ್ಲಿಕ್ಕಿರುವಂತವ್ರು. ಪುಕ್ಷಟೇನವ್ರು ಬಂದು ಕೂತಿಲ್ಲ DC ಆಗಿ, RO ಆಗಿ. ಈ ಒಂದು ಏನು ಮಾತನಾಡುವಂತ ಒಂದು ಶೈಲಿ ಇದೆಯಲ್ಲ, ಇದು ಬಹಳ ನೋವು ತಂದಿದೆ ನನಗೆ. ಇದು RO ಇಂದ ಹಿಡಿದು ಇಒ, ಪಾಪ ಅವರಿಗೆ ಕನ್ನಡ ಬರಲ್ಲ. ಇಒ ಬಂದು ನನ್ನ ಹತ್ರ ಮಾತಾಡಿದ್ರು ಆ ವಿಚಾರ ಆದಾಗ, ಕ್ಯಾ ಹುವಾ ಸಾಬ್ ಅಂತ. ನಾನು ಹೇಳಿದೆ, ಫಸ್ಟ್ ಇಂಥ ಚುನಾವಣೆಗಳು, ಹೈ ಪ್ರಿಯಾರಿಟಿ ಚುನಾವಣೆ ನಡಿಬೇಕಾದ್ರೆ ಕನ್ನಡ ಫ್ಲೂಯೆನ್ಸಿ ಆಗಿ ಮಾತನಾಡುವನ್ನ ಇಒ ಮಾಡಬೇಕಾಗಿತ್ತು. ಇಲ್ಲಿ ದಾವಣಗೆರೆ ಅಂತ ಹೇಳಿದ್ರೆ ಇದು ಕರ್ನಾಟಕದ ಮಧ್ಯಭಾಗ. ನೀವು ಬಂದು ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂಡು ಹಿಂದಿಯಲ್ಲಿ ನನಗೆ ಬರ್ತದೆ, ಇಂಗ್ಲಿಷ್ ಬರ, ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅವರು? ಅವರಿಗೆ ಪಾಪ ಅನಿವಾರ್ಯ ಪಾಯಿಂಟ್ ಆಗಾಗಿತ್ತು. ಅವರಿಗೆ ನಾನು ಈ ವಿಚಾರ ಕನ್ವಿನ್ಸ್ ಮಾಡಿದೆ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೇನೆ ಅಂತ ಹೇಳಿದ್ರು. ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ಅವ್ರನ್ನ ಕರೆಕ್ಟ್ ಮಾಡಿ. ಮುಂದೆಯೂ ಕೂಡ ಚುನಾವಣೆಗಳು ಬರ್ತದೆ, ಅವ್ರು ಎಲ್ಲೇ ಡ್ಯೂಟಿಗೆ ಹೋಗ್ಲಿ, ಸೌಜನ್ಯದಿಂದ ವರ್ತಿಸೋದು ಕಲಿಸಿ ಅಂತ ಹೇಳಿದೆ ನಾನು. ಅಂದ್ರೆ ಈ ಟೋಟಲ್ ಹೋಲ್ ಚುನಾವಣೆಯಲ್ಲಿ ಇಂತಹ ಎಡವಟ್ಟುಗಳು ನಡೆದಿರುವಂತದ್ದು ಇದೇನು ಅಚಾನಕ್ ಆಗಿ ಅಲ್ಲ, ಗೊತ್ತಿಲ್ಲದಲೇ ಮಾಡಿದ್ದಲ್ಲ. ಇದೆಲ್ಲವೂ ಕೂಡ ಇವರಿಗೆ ವೆಲ್ ಪ್ಲಾನ್ಡ್ ಆಗಿ ಯಾರೋ ಹಿಂದೆ ಮಾನಿಟರ್ ಮಾಡ್ತಾ ಇದ್ದಾರೆ.